ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಎಲ್ರಿಗೂ ಯಸ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಿರೋ ಅಂಥದ್ದು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗು. ಶೋಲ್ಡರ್ ಜಾರ್ದ ಹಾಗೆ ಮತ್ತು ಬೋಟ್ ನೆಕ್ ಡಿಸೈನ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಶೋಲ್ಡರ್ ಟೈಟ್ ಆಗುತ್ತೆ, ಭುಜದ ಹತ್ರ ಎಳ್ಕೊಳ್ಳುತ್ತೆ ಅಂತ ಕಂಪ್ಲೇಂಟ್ಸ್ಗಳು ತುಂಬಾ ಜಾಸ್ತಿ ಬರುತ್ತೆ. ಆ ಥರ ಶೋಲ್ಡರ್ ಜಾರ್ದಿರೋ ಹಾಗೆ ಹಿಂದ್ಗಡೆ ಬೋಟ್ ನೆಕ್ ಡಿಸೈನು. ಶೋಲ್ಡರು ತುಂಬ ಬಿಗಿಯಾಗಿ ಟೈಟಾಗಿ ಎಳ್ಕೊಬಾರ್ದು ಅಂದರೆ ಯಾವ ರೀತಿ ಕಟ್ಟಿಂಗ್ಸ್ನ ಮಾಡಬೇಕು, ಯಾವ ರೀತಿ ಅಳತೆ ತೊಗೋಬೇಕು, ಪರ್ಫೆಕ್ಟಾಗಿ ಬ್ಲೌಸು ಮೆಜರ್ಮೆಂಟ್ನ ಹೇಗೆ ತೊಗೋಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಎಲ್ಲೂ ಸಹ ಯಾರು ವೀಡಿಯೋನ ಸ್ಕಿಪ್ ಮಾಡ್ದೆ ವೀಡಿಯೋನ ಫುಲ್ ವಾಚ್ ಮಾಡಿ. ಹೊಸದಾಗಿ ಟೈಲರಿಂಗ್ ಕಲಿಬೇಕು ಅನ್ನೋರು ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗಾಗಿ. ಬನ್ನಿ ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು, ಹಾಗೆ ಕಟ್ಟಿಂಗ್ ಹೇಗೆ ಮಾಡಬೇಕು, ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ. ನಾನು ತೊಗೊಂಡಿರೋಂಥ ಬ್ಲೌಸ್ ಮೆಜರ್ಮೆಂಟು ತುಂಬಾ ದಪ್ಪ ಇದ್ದಾರೆ ಕಸ್ಟಮರು. ಫಸ್ಟು ಬ್ಲೌಸ್ ವಿಡ್ತ್ನ ತೊಗೊಳ್ಳಿ. ಹಾಗೆ ಕಸ್ಟಮರ್ಸ್ನ ಶೋಲ್ಡರ್ ಮೆಜರ್ಮೆಂಟ್ನ ತೊಗೋಬೇಕು. ಬ್ಲೌಸ್ ಲೆಂತು ಬೋಟ್ ನೆಕ್ ಸ್ಟಿಚ್ ಮಾಡಬೇಕಾದ್ರೆ ಮಾಮೂಲಿ ಬ್ಲೌಸ್ಗಿಂತ 1/2 ಇಂಚು ಲೆಂತ್ ಜಾಸ್ತಿ ಇರಬೇಕು. ಇದು ಕೆಳಗಡೆ ಸೈಡು ಬರೀ ಬಾರ್ಡರ್ ಮಾತ್ರ ಡಿಸೈನ್ಸ್ ಹಾಕು ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಪೀಸಸ್ಸು ಕೆಳಗಡೆ ಡೌನ್ ಸೈಡು ಬರಬಾರ್ದು. ಮೇಲ್ಗಡೆ ಟಾಪ್ ಸೈಡು ಬೋಟ್ ನೆಕ್ ಬರುತ್ತಲ್ಲ, ಗ್ಯಾಪು ಶೋಲ್ಡರಿಂದ ಆ ಗ್ಯಾಪು ಅದು ಪಟ್ಟಿ ಬರುತ್ತೆ. ನಾನು 1.5 ಇಂಚು ಪಟ್ಟಿನ ತೊಗೊಂಡಿದ್ದೀನಿ. ನೆಕ್ದು ಡೌನ್ ಸೈಡು ಮತ್ತು ಮೇಲ್ಗಡೆ ಸೈಡು ಸ್ವಲ್ಪ ಗ್ಯಾಪ್ ಇರಬೇಕು. ನಾವು ಟಾಪ್ ಸೈಡಲ್ಲಿ 4 ತೊಗೊಂಡ್ರೆ ಮತ್ತು ಶೋಲ್ಡರು 4.5 ತೊಗೊಳ್ತಾ ಇದ್ದೀನಿ. ಈ ಬ್ಲೌಸ್ ಮೆಜರ್ಮೆಂಟು ತುಂಬಾ ದಪ್ಪ ಇದ್ದಾರೆ. ಅವ್ರ ಮೆಜರ್ಮೆಂಟು ಸೈಜ್ ಬಂದು 40 ಬರುತ್ತೆ. ಸೈಡ್ ಆರಮು ಮಾಮೂಲಿ ನಾರ್ಮಲ್ ಬ್ಲೌಸ್ ಆರಮ್ ಇರುತ್ತೋ ಅದಕ್ಕಿಂತ 1/2 ಇಂಚು ಜಾಸ್ತಿ ತೊಗೊಳ್ಳಿ. ಆರಮ್ ಸೈಡ್ ಲೆಂತು ನೋಡಿ, ಲೆಂತು ಅಷ್ಟೇ ತೊಗೊಂಡಿದ್ದೀನಿ. ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಈ ಮೆಥಡ್ನ ಫಾಲೋ ಮಾಡಿಬಿಟ್ಟು ಕಟಿಂಗ್ ಮಾಡೋದ್ರಿಂದ ಶೋಲ್ಡರ್ ಎಲ್ಲೂ ಸಹ ಟೈಟಾಗಿ ಎಳ್ಕೊಳ್ಳಲ್ಲ. ಹಿಂದ್ಗಡೆ ಬೋಟ್ ನೆಕ್ಕು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ನೀಟಾಗಿ ಹಿಂದ್ಗಡೆ ಡಿಸೈನ್ ಕಂಫರ್ಟಬಲ್ ಇರಲ್ಲ ಅನ್ನೋರಿಗೆ ಈ ಮೆಥಡ್ನ ಫಾಲೋ ಮಾಡಿ. ನೋಡಿ, ಕೆಳಗಡೆ ಆರಮ್ ಸೈಡ್ನ ನಾನು ತೊಗೊಂಡಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಲೆಂತ್ನ ತೊಗೊಂಡಿದ್ದೀನಿ. ಆರಮ್ಮು ನೆಕ್ ಮಾರ್ಕಿಂಗು ನೋಡಿ, ನಾನು ನೆಕ್ ಲೆಂತಲ್ಲಿ 3 ಮಾರ್ಕಿಂಗ್ನ ತೊಗೊಂಡಿದ್ದೀನಿ. ಫಸ್ಟು ಶೋಲ್ಡರು 4.5 ತೊಗೊಂಡಿದ್ದೀನಿ. ಆಮೇಲೆ 2 ಇಂಚ್ ಗ್ಯಾಪಲ್ಲಿ 4 ಇಂಚನ್ನ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ 1 ಇಂಚಲ್ಲಿ 3.5 ತೊಗೊಂಡಿದ್ದೀನಿ. ನೋಡಿ, ಅದು 1 ಇಂಚ್ ಬರುತ್ತೆ. ಸೈಡು ಸ್ಟಿಚಿಂಗ್ ಪೀಸ್ ಹೋದರೆ 1 ಇಂಚ್ ಬರುತ್ತೆ. ಫುಲ್ ರೌಂಡ್ ಬ್ರಾಡ್ ನೆಕ್ ಇದು. ಮಾರ್ಕಿಂಗ್ ಆದಮೇಲೆ ಕಸ್ಟಮರ್ ಎಷ್ಟು ರೌಂಡ್ ಬ್ರಾಡ್ ನೆಕ್ ಕೇಳಿರ್ತಾರೋ ಅಷ್ಟು ರೌಂಡನ್ನ ಮಾಡಿ. ನೋಡಿ, ಕೆಳಗಡೆ ಬಾರ್ಡರು ಇದು ಸೈಡಲ್ಲಿ ಬ್ರಾಡ್ ಎಷ್ಟು ಕೇಳಿರ್ತಾರೋ, ಈಗ ಮೆಜರ್ಮೆಂಟ್ ಬ್ಲೌಸ್ ಇದೆಯಲ್ಲ ಅದ್ರಿಗಿಂತ ಇನ್ನೂ 1 ಇಂಚು ಬ್ರಾಡ್ನ ಕೇಳಿದ್ದಾರೆ ಕಸ್ಟಮರು. ಸೊ ಆರಮ್ ಸೈಡಿಂದ 1 ಇಂಚ್ನ ಬಟ್ಟೆ ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ, ಆರಮ್ ಸೈಡು ಮೆಜರ್ಮೆಂಟು ಅಷ್ಟು ಗ್ಯಾಪ್ ಪೀಸ್ನ ಮೆಜರ್ಮೆಂಟ್ ಬಿಟ್ಟು ಬ್ರಾಡ್ ನೆಕ್ನ ತೊಗೊಂಡಿದ್ದೀನಿ.
ಫುಲ್ ರೌಂಡಾಗಿ ಬರುತ್ತೆ ನೋಡಿ ಮಾರ್ಕಿಂಗು. ಕಟಿಂಗ್ ಆಗಿದೆ ನೋಡಿ. ನಮಗೆ ಸ್ಟಿಚಿಂಗಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಬಿಟ್ಟು ಮಾರ್ಕಿಂಗ್ನ ಬಿಟ್ಟು ಕಟ್ ಮಾಡಿ. ಸೈಡಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಫ್ರಂಟ್ ಕಟಿಂಗು, ಬ್ಯಾಕ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟು ಫಸ್ಟ್ ಲೆಂತ್ನ ತೊಗೊಳ್ಳಿ. ಬೋಟ್ ನೆಕ್ ಕಟಿಂಗಿಗೆ ಫ್ರಂಟ್ ಕಟಿಂಗ್ ಸಹ ಡಿಫ್ರೆಂಟಾಗಿ ಬರುತ್ತೆ ನೋಡಿ. ನೆಕ್ ಡೀಪು, ಆರಮು, ಆಗಲೇ ಬ್ಯಾಕ್ ಕಟಿಂಗಲ್ಲಿ ಆರಮ್ನ ನಾನು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ. ಈಗಲೂ ಸಹ ಫ್ರಂಟ್ ಕಟಿಂಗಲ್ಲಿ ಆರಮ್ಮು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಸೈಡ್ ಲೆಂತು, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಲೆಂತು ಬಿಡ್ತು. ನಾರ್ಮಲ್ ಬ್ಲೌಸಲ್ಲಿ ನೀವು ಲೆಂತ್ನ ಹಾಗೆ ಬಿಡ್ತಾ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ತೀರೋ ಅದೇ ರೀತಿ ಮೆಜರ್ಮೆಂಟ್ ತೊಗೊಳ್ಳಿ. ನೆಕ್ ನಾವು ನಾರ್ಮಲ್ ಬ್ಲೌಸ್ಗೆ ಡೀಪ್ನ ತೊಗೊಳಕ್ಕೆ ಹೋಗ್ಬೇಡಿ. ವಿಡ್ತ್ನ, ನೆಕ್ ವಿಡ್ತು ಬೋಟ್ ನೆಕ್ಕಿಗೆ ಜಾಸ್ತಿ ಬರುತ್ತೆ. ನಾನು ಫ್ರಂಟ್ ನೆಕ್ ವಿಡ್ತ್ನ 2.5 ತೊಗೊಂಡಿದ್ದೀನಿ ನೋಡಿ. ಇದು ಸ್ಕ್ವೈರ್ ವಿ ನೆಕ್ಕು ಫ್ರಂಟು ನೋಡಿ. ಅದು ಶೋಲ್ಡರ್ ಯಾವ ರೀತಿ ಇದೆ ಅದೇ ರೀತಿ ಫ್ರಂಟ್ ಶೋಲ್ಡರ್ನ ಕಟ್ ಮಾಡ್ಕೊಳ್ಳಿ. ಇದು ಬ್ಲೌಸ್ ಪೀಸ್ ಕಟಿಂಗ್ ಮಾಡ್ತಿರೋದು. ಫಸ್ಟು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬ್ಲೌಸ್ ಪೀಸ್ನ ಕಟಿಂಗ್ ತೊಗೊಳ್ಳಿ ನೋಡಿ. ಕೆಳಗಡೆ 1 ಬಾರ್ಡರ್ ಇದೆ, ಆ ಬಾರ್ಡರ್ಗೆ ಇನ್ನೂ 1 ಬಾರ್ಡರ್ನ ಅಟ್ಯಾಚಿಂಗ್ ಮಾಡಬೇಕು. ಕಸ್ಟಮರ್ ಕೇಳಿರೋದು ಬರೀ ಬಾರ್ಡರ್ ಮಾತ್ರ ಕೆಳಗಡೆ ಬ್ಯಾಕ್ ಸೈಡು ಡೌನ್ ಸೈಡ್ ಬೇಕು ಅಂತ. ಸಿಂಗಲ್ 1 ಬಾರ್ಡರ್ ಇರುತ್ತಲ್ಲ, ಮತ್ತು ಗ್ಯಾಪ್ ಬರೋವಂಥ ಪೀಸಲ್ಲಿ ಇನ್ನೊಂದು ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಫಸ್ಟು ಬಾರ್ಡರ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. ಈ ಥರ ಬ್ರಾಡ್ ರೌಂಡ್ ನೆಕ್ಕಿದ್ರೆ ಕೆಳಗಡೆ ಸೈಡು ಪೀಸಸ್ನ ನೆಕ್ಕಿಗೆ ಕೊಡುತ್ತೆ. ಬರೀ ಬಾರ್ಡರ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಬಾರ್ಡರ್ ಅಟ್ಯಾಚಿಂಗ್ ಆಗಿದೆ. ಕೆಳಗಡೆ ಡೌನ್ ಸೈಡ್ ಬ್ಯಾಕು, ಲೈನಿಂಗ್ ಪೀಸು. ಫಸ್ಟು ನೆಕ್ ರೌಂಡ್ ಇದೆಯಲ್ಲ, ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ಕೊಳ್ಳಿ. ಇದು ನೆಕ್ಕು ಓಪನ್ನು, ಮೇಲ್ಗಡೆ ಟಾಪ್ ಸೈಡು ಓಪನ್ ಇದೆ. ರಿಂಗ್ ಬಂದು ಬಟನ್ ಬರುತ್ತೆ. ನೀವು ಇದಕ್ಕೆ ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಿಮ್ಗೆ ಕರೆಕ್ಟಾಗಿ ಶೇಪ್ ಕೂರಲ್ಲ, ಫಿನಿಶಿಂಗ್ ನೀಟಾಗಿ ಬರಲ್ಲ ಅಂದರೆ ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡ್ಕೊಳ್ಳಿ. ಬ್ರಾಡ್ ರೌಂಡ್ ನೆಕ್ ಸ್ಟಿಚಿಂಗು ಮತ್ತು ನೆಕ್ ಫಿನಿಶಿಂಗ್ನ ಮಾಡ್ತಾಯಿದ್ದೀನಿ ಒಟ್ಟಿಗೆ. ಟಾಪ್ ಸೈಡು ನೆಕ್ ಫಿನಿಶಿಂಗು ಟೆನ್ಷನ್ ಮಾರ್ಜಿನ್ನ ಬಿಟ್ಟು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಆದಾದಮೇಲೆ ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೀಟಾಗಿ ಲೈನಿಂಗ್ ಪೀಸು ಟರ್ನ್ ಆಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಟೈಲರಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪೀಸ್ನ ಟರ್ನ್ ಆದಮೇಲೆ ಕಿನಾರಿ ಸ್ಟಿಚಿಂಗ್ನ ತೊಗೊಳ್ಳಿ. ಈ ನೆಕ್ ಡಿಸೈನ್ಗೆ ಲೇಸ್ ಹಾಕೋದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಸ್ಟಮರ್ ಲೇಸ್ ಏನು ಬೇಡ, ಪ್ಲೈನ್ ರೌಂಡ್ ನೆಕ್ಕೆ ಇರಲಿ ಅಂತ ಹೇಳಿದ್ದಾರೆ. ನಿಮಗೆ ಬೇಕು ಅಂದರೆ ಲೇಸ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ನೆಕ್ಕು ಕಿನಾರಿ ಮಾಡಿದ್ದೀನಿ. ಕೆಳಗಡೆ ಫುಲ್ಲು ಬಾರ್ಡರ್ ಬಂದಿದೆ, ಎಕ್ಸ್ಟ್ರಾ ಪೀಸಸ್ ಏನೂ ಬಂದಿಲ್ಲ.
ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಡೌನ್ ಸೈಡು ಬಾಟಮು, ನಾನು ಸ್ಯಾರಿ ಪೀಸ್ನ ಕೆಳಗಡೆ ಎಕ್ಸ್ಟ್ರಾ ತೊಗೊಂಡಿದ್ದೆ, ಆ ಪೀಸ್ನ ಬಾಟಮ್ ಫೋಲ್ಡಿಂಗಿಗೆ ತೊಗೊಳ್ತಾ ಇದ್ದೀನಿ. ಬಾಟಮ್ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಇನ್ನು ಟಾಪ್ ಸೈಡು ಬಾರ್ಡರ್ ಇರುತ್ತಲ್ಲ ಅದು ಸ್ಟಿಚಿಂಗ್ ಕಾಣಲ್ಲ ನೋಡಿ. ಬ್ಯಾಕ್ ನೆಕ್ ಡಿಸೈನು, ಅಲ್ಲಿ ಟಾಪ್ ಸೈಡಲ್ಲಿ ರಿಂಗ್ ಬರುತ್ತೆ, ಬಟನ್ ಬರುತ್ತೆ. ನೆಕ್ಸ್ಟು ಫ್ರಂಟ್ ಡಿಸೈನ್ನ, ಫ್ರಂಟ್ ವಿ ನೆಕ್ಕು. ಫ್ರಂಟ್ ಎಲ್ಲ ರೆಡಿ ಆಗಿದೆ ನೋಡಿ. ಫ್ರಂಟು ರೆಡಿ ಆದಮೇಲೆ ಶೋಲ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ, ಬ್ಯಾಕು ಮತ್ತು ಫ್ರಂಟು. ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ಕಟಿಂಗು ಫುಲ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಪೇಜ್ನ ಓಪನ್ ಮಾಡಿಕೊಂಡು ನೋಡಿ, ವೀಡಿಯೋಸ್ಗಳಿರುತ್ತೆ. ಶೋಲ್ಡರ್ ಅಟ್ಯಾಚಿಂಗು, ಶೋಲ್ಡರ್ನ ಫಸ್ಟು ನಾನು ಟಾಪ್ ಸೈಡಿಂದ ಸ್ಟಿಚ್ ಮಾಡ್ತೀನಿ, ಯಾಕಂದರೆ ಈ ಸೈಡು ಪೀಸಸ್ ಎಡ್ಜ್ ಪೀಸಸ್ ಇರುತ್ತಲ್ಲ ಅದೆಲ್ಲ ಒಳಗಡೆ ಕವರ್ ಆಗುತ್ತೆ. ಸ್ಲೀವಲ್ಲೂ ದೊಡ್ಡ ಬಾರ್ಡ್ರ್ ಬಂದಿದೆ, 2 ಸೈಡ್ ಬಾರ್ಡರ್ಸ್ ಬಂದಿದೆ. ಪ್ಲೈನ್ ಸ್ಯಾರಿ, ಗ್ರ್ಯಾಂಡ್ ಲುಕಿಂಗ್ ಬಾರ್ಡರ್. ನೀವು ಸಲ ಒಮ್ಮೆ ಟ್ರೈ ಮಾಡಿಬಿಟ್ಟು ಡಿಸೈನ್ ಹೇಗೆ ಬಂತು, ಫಿನಿಶಿಂಗ್ ಹೇಗೆ ಬಂತು, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ.